ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಲಂಗ ಬ್ಲೌಸ್ಗೆ ಫ್ಯಾಬ್ರಿಕ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದು ಥಿಯರಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನ್ಗೆ ಕಾಲ್ ಮಾಡಿದ್ರು, ಮೇಡಮ್ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ನಮ್ಗೆ ಇದಕ್ಕೆ ಲಂಗ ಬ್ಲೌಸ್ ಹೊಲಿಬೇಕು, ನನ್ನ ಮಗಳಿಗೆ ಇದ್ರದ್ದು ಆನ್ಲೈನ್ ಕ್ಲಾಸ್ ತಗೊಳ್ಳಿ ಅಂತ. ಹಂಗಾಗಿ ನಾನು ಇದ್ರ ಬಗ್ಗೆ ನಿಮ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀನಿ. ಸೊ ಲಂಗ ಬ್ಲೌಸ್ ಮಾಡಕ್ಕೆ ಮೊದಲಿಗೆ ಬ್ಲೌಸ್ ನಾವು ಕ್ರಾಪ್ ಟಾಪ್ ಆದ್ರೂ ತಗೋಬಹುದು ಅಥವಾ ಲಂಗ ಬ್ಲೌಸ್ ಆದ್ರೂ ತಗೋಬಹುದು. ನೆರಿಗೆ ಬ್ಲೌಸ್ ಪಫ್ ಸ್ಲೀವ್ ಇಟ್ಟು ಬ್ಲೌಸ್ ಆದ್ರೂ ತಗೋಬಹುದು. ಬ್ಲೌಸ್ ಬಗ್ಗೆ ಬಿಡ್ತೀನಿ. ಈಗ ನಿಮ್ಗೆ ಸ್ಕರ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಕರ್ಟ್ ಅಲ್ಲಿ ನಿಮ್ಗೆ ಎರಡ್ ತರ, ಒಂದು ಬಾಕ್ಸ್ ಪ್ಲೀಟ್ ಆದ್ರೂ ತಗೋಬಹುದು, ಇಲ್ಲ ನೈಫ್ ಪ್ಲೀಟ್ ಅಂತಾರೆ, ಅದಾದ್ರೂ ತಗೋಬಹುದು. ಆ ನೆರಿಗೆ ಲಂಗ ಮಾಡೋದಕ್ಕೆ ನಮ್ಗೆ ಏನೇನ್ ಮೆಜರ್ಮೆಂಟ್ ಬೇಕು, ಫ್ಯಾಬ್ರಿಕ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂದ್ರೆ ಮೊದಲಿಗೆ ನಮಗ್ ಬೇಕಾಗಿರೋದು ಲೆಂತ್, ಎಷ್ಟು ಉದ್ದ ಲಂಗ ಹಾಕ್ತಿವಿ ಅಂತ. ಅದಾದ್ಮೇಲೆ ಬೇಕಾಗಿರೋದು ವೇಸ್ಟ್ ರೌಂಡ್. ಸೊ ಲೆಂತ್ ಅನ್ನೋದು ನಾನು 40 ಇಂಚ್ ತಗೋತೀನಿ ಅಂದ್ರೆ ವೇಸ್ಟ್ ನಂದು 32 ಇದೆ ಅನ್ಕೊಳ್ಳಿ. ಈ ಎರಡು ಮೆಜರ್ಮೆಂಟ್ ಇದ್ರೆ ಸಾಕಾಗುತ್ತೆ, ನಮ್ ಫ್ಯಾಬ್ರಿಕ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ಇದನ್ನ ಯಾವ ರೀತಿ ಮಾಡೋದು ನೋಡೋಣ. ಸೊ ಇದು ಫ್ಯಾಬ್ರಿಕ್ ನಾನು ಇದ್ರಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ, ಕ್ರಾಪ್ ಟಾಪ್ ತರ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ನೆರಿಗೆ ಲಂಗ ಮಾಡ್ತಾ ಇದ್ದೀನಿ. 1 ಇಂಚ್ ನೆರಿಗೆ ತಗೋತಾ ಇದ್ದೀನಿ. ಇದು ಕ್ರಾಪ್ ಟಾಪ್, ಬ್ಯಾಕ್ ಅಲ್ಲಿ ಜಿಪ್ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಹಬ್ಬಕ್ಕಂತಾನೆ ಸ್ಟಿಚ್ ಮಾಡ್ತಾ ಇರೋದು. ಸೊ ಇದನ್ನ ಯಾವ ರೀತಿ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದ್ರೆ, ಮೊದಲು ಲೆಂತ್ ನೋಡ್ಕೊಂಡಿದ್ದೀನಿ, ಹಾಗೆ ವೇಸ್ಟ್ ರೌಂಡ್ ಇದೆ. ಈ ಎರಡು ಮೆಜರ್ಮೆಂಟ್ ಇದ್ರೆ ಸಾಕು. ಸೊ ವೇಸ್ಟ್ ರೌಂಡ್ ಅಂತ ತಗೊಳ್ಳಿ. ಮೊದಲಿಗೆ ವೇಸ್ಟ್ ರೌಂಡ್ ನಂದು 32 ಇದೆ. 32ಗೆ +2 ಸೇರಿಸ್ಬಿಡಿ, 34 ಆಯ್ತು. ಈಗ ಲೆಂತ್ ನೋಡ್ಕೊಳ್ಳಿ. ಲೆಂತ್ ಎಷ್ಟು ಬೇಕಾಗಿದೆ ಅಷ್ಟು ತಗೊಳ್ಳಿ ನೀವು. ಸೊ ಇಲ್ಲಿ ನೀವು ಡಿಸೈಡ್ ಮಾಡ್ಕೊಬೇಕಾಗಿರೋದು ಒಂದೇ, ನಿಮ್ಗೆ ಎಷ್ಟು ಇಂಚಿನ ನೆರಿಗೆ ಬೇಕಾಗಿದೆ. 1 ಇಂಚ್ ಬೇಕಾ, 1.5 ಇಂಚ್ ಬೇಕಾ, ಅಥವಾ 2 ಇಂಚ್ ಬೇಕಾ. ಹಾಗೆ ನೆರಿಗೆ ಒಳಗಡೆ ನಮ್ಗೆ ಎಷ್ಟು ಫ್ಯಾಬ್ರಿಕ್ ಬೇಕಾಗಿದೆ, ಈ ಎರಡು ನೀವು ಡಿಸೈಡ್ ಮಾಡ್ಕೊಬಹುದು. ನಾರ್ಮಲ್ ಆಗಿ 1 ಇಂಚ್ ನೆರಿಗೆ ತಗೋತಾರೆ. ಸೊ 1 ಇಂಚ್ ನೆರಿಗೆ ತಗೊಂಡ್ರೆ ನಮ್ಗೆ ಟೋಟಲ್ 34 ಇರೋದ್ರಿಂದ 34 ಪ್ಲೇಟ್ಸ್ ಬರುತ್ತೆ. ಸೊ ನಂಬರ್ ಆಫ್ ಪ್ಲೇಟ್ಸ್ ಅಂತ ತಗೊಳ್ಳಿ ಮೊದಲು. ಸೊ ನಂಬರ್ ಆಫ್ ಪ್ಲೇಟ್ಸ್ ನನಗೆ 34 ಬರುತ್ತೆ. ಸೊ ಇಂಟು ಪ್ಲೀಟ್ಸ್ ಇಂಟೇಕ್ ಅಂದ್ರೆ ಆ ನೆರಿಗೆ ಒಳಗೆ ನಮ್ಗೆ ಎಷ್ಟು ಫ್ಯಾಬ್ರಿಕ್ ಇರುತ್ತೆ ಅದನ್ನ ನೀವು ಡಿಸೈಡ್ ಮಾಡ್ಕೊಬಹುದು. ಸೊ ನಾನು ಇಲ್ಲಿ ನಂಬರ್ ಆಫ್ ಪ್ಲೀಟ್ಸ್ 1 ಇಂಚ್ ಅಂತ ತಗೊಂಡಿದ್ದೀನಿ. 1 ಇಂಚ್ ಅಂದ್ರೆ ನಂಗೆ 34 ಬರುತ್ತೆ. ಇಂಟು ಆ ನೆರಿಗೆ ಒಳಗೆ ನನ್ಗೆ 2 ಇಂಚು ಬಟ್ಟೆ ಇದ್ರೆ ಸಾಕಾಗುತ್ತೆ ಅಂತ ನಾನು ತಗೋತಾ ಇದ್ದೀನಿ. ಇಲ್ಲಿ 2 ಅಂತ ಅಲ್ಲ, ನೀವು 3 ತಗೋಬಹುದು, 4 ತಗೋಬಹುದು. ನಾನು ಎಕ್ಸಾಂಪಲ್ 2 ಅಂತ ತಗೊಂಡಿದ್ದೀನಿ. ಸೊ ಇದು ಫಾರ್ಮುಲಾ ನಿಮ್ಗೆ, ಪ್ಲಸ್ ವೇಸ್ಟ್ ರೌಂಡ್. ಸೊ 34 ಇಂಟು 2 ಮಾಡ್ಕೊಳ್ಳಿ. $68 ಅಂತ ಆಯ್ತು ನನಗೆ. 68ಗೆ ಪ್ಲಸ್ ವೇಸ್ಟ್ ರೌಂಡ್ ಆ್ಯಡ್ ಮಾಡ್ಕೊಳ್ಳಿ, 34 ಆಯ್ತು. 102ನ ನೀವು ಮೀಟರ್ ಆಗಿ ಕನ್ವರ್ಟ್ ಮಾಡ್ಬೋದು. ಯಾವ ರೀತಿ ಅಂದ್ರೆ 1 ಮೀಟರ್ಗೆ ನಮಗೆ 40 ಇಂಚಸ್ ಅಂದ್ರೆ 39.5 ಅಂತಾನೆ ಇರುತ್ತೆ. ನೀವು 40 ಅಂತ ತಗೋಬಹುದು, ಕ್ಯಾಲ್ಕುಲೇಷನ್ಗೆ ಪ್ರಾಬ್ಲಮ್ ಏನಿಲ್ಲ. 102ನ ಡಿವೈಡೆಡ್ ಬೈ 40 ಮಾಡ್ಕೊಳ್ಳಿ. 2.55 ಅಂತ ಆನ್ಸರ್ ಬರ್ತಾ ಇದೆ. 40 ಅಂದ್ರೆ 2.55 ಅಂತ ಬರ್ತಿದೆ. ಅಂದ್ರೆ ನಿಮ್ಗೆ 2.5 ಮೀಟರ್ ಇದ್ರೆ ನೀವು ಆರಾಮಾಗಿ ಈ ಸೈಜ್ಗೆ ಲಂಗ ಹೊಲಿಬಹುದು ಅಂತ ಅರ್ಥ. ಸೊ ನಿಮ್ಗೆ ಇನ್ನೂ ಪ್ಲೀಟ್ಸ್ ನೆರಿಗೆ ಮಾಡಕ್ಕೆಲ್ಲ ಜಾಸ್ತಿ ಬೇಕು, ಒಳಗಡೆ ಇನ್ನೂ ಜಾಸ್ತಿ ಬಟ್ಟೆ ಬೇಕು ಅಂದ್ರೆ ನಾನು ಏನಿಲ್ಲಿ 2 ಅಂತ ತಗೊಂಡಿದ್ದೀನಲ್ಲ, ನೀವು ಇನ್ನೂ ಜಾಸ್ತಿನೂ ತಗೋಬಹುದು. ಸೊ ಬೇಕಾದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬರುತ್ತೆ ಅಂತ. ಸೊ ನಿಮ್ಗೆ ಇದು ಕನ್ಫ್ಯೂಸ್ ಇದೆ ಅಂದ್ರೆ ನಾನು ಇದನ್ನ ಆನ್ಲೈನ್ ಅಲ್ಲಿ ತರ್ತಾ ಇದ್ದೀನಿ. ಇದ್ರದ್ದು ವರ್ಕ್ಶಾಪ್ ಪೂರ್ತಿ ನಿಮ್ಗೆ ಸಿಗುತ್ತೆ. ಇದು ನಾನು ನೈಫ್ ಪ್ಲೇಟೆಡೇ ಮಾಡ್ತಾ ಇದ್ದೀನಿ. 1 ಇಂಚ್ ನೆರಿಗೆ ತಗೊಂಡು ಲಂಗ ಹೊಲಿತಾ ಇದ್ದೀನಿ. ಇದು ಕ್ರಾಪ್ ಟಾಪ್ ವಿತ್ ಬ್ಯಾಕ್ ಜಿಪ್ ಬರುತ್ತೆ. ಫ್ರಂಟ್ ನಾನು ಹೈ ನೆಕ್ ಅಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗೆ ಇದ್ರ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಇದೆ, ನೀವು ಆರಾಮಾಗಿ ಕ್ಲಾಸ್ ತಗೋಬಹುದು. ಇದ್ರದ್ದು ಪೂರ್ತಿ ವರ್ಕ್ಶಾಪ್ ಜೊತೆಗೆ ನಿಮ್ಗೆ ಇದರಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಬ್ಲೌಸು ಸಿಗುತ್ತೆ. ವಿತ್ ಪಫ್ ಇರುತ್ತೆ ಅದರಲ್ಲಿ, ಚಿಕ್ಕ ಮಕ್ಳಿಗೆ ಹೆಂಗ್ ಹೊಲಿಬಹುದು ಅಂತ. ಸೊ ಇದೆಲ್ಲ ನಿಮ್ಗೆ ಜಸ್ಟ್ 499ಗೆ ಈ ವರ್ಕ್ಶಾಪ್ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಈ ಕ್ಲಾಸ್ ತಗೋಬಹುದು. ಇದು ಅನ್ಕೊಂತೀನಿ ನಿಮ್ಗೆ ಇದು ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು.